ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಟೆಕ್ ಯಶಸ್ವಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಪ್ಸೋನ್ L5290 ಪ್ರಿಂಟರಲ್ಲಿ ನಿಮಗೆ ಈ ಥರ ಎರರ್ ಬರ್ತಾಯಿದೆ ನೋಡಿ. ಎರರ್ ಬಂದುಬಿಟ್ಟು ನಿಮಗೆ ಇಟ್ ಈಸ್ ಟೈಮ್ ಟು ರೀಸೆಟ್ ದಿ ಇಂಕ್ ಲೆವೆಲ್, ರೀಸೆಟ್ ನೌ ಬ್ಲ್ಯಾಕ್ ಅಂತೇಳಿ ಬರ್ತದೆ, BK ಅಂತ ಬರ್ತಾಯಿದೆ. ಈ ಥರ ಬಂದಾಗ ನಿಮಗೆ ಹೇಗೆ ಪ್ರಾಬ್ಲಮನ್ನು ನಾವು ರಿಸಾಲ್ವ್ ಮಾಡಬೇಕು ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಬನ್ನಿ ನೋಡೋಣ ಹೇಗೆ ಅಂತೇಳಿ. ಈ ಥರ ಎರರ್ ಬಂದಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಇಲ್ಲಿ ಓಕೆ ಅಂತೇಳಿ ನಾವು ಇಲ್ಲಿ ಎಸ್ ಅಂತ ನಾವು ಇಲ್ಲಿ ಪ್ರೆಸ್ ಮಾಡಬೇಕಾಗತ್ತೆ ನೋಡಿ. ಎಸ್ ಅಂತ ನಾನು ಪ್ರೆಸ್ ಮಾಡಿದ್ದೇನೆ. ಓಕೆ, ಎಸ್ ಅಂತ ಪ್ರೆಸ್ ಮಾಡಿದ್ದಾನೆ. ಆಮೇಲೆ ನಾವು ಇಲ್ಲಿ ಏನು ಮಾಡಬೇಕು ಅಂದರೆ ಹೋಮ್ ಬಟನನ್ನು ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ನೋಡಿ. ಹೋಮ್ ಬಟನ್ನ ಪ್ರೆಸ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ. ನಿಮಗೆ ಇಲ್ಲಿ ನೀವು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮೇಂಟೆನೆನ್ಸ್ ಅಂತ ಬರುತ್ತೆ. ನಿಮಗೆ ಈ ಮೇಂಟೆನೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೇಂಟೆನೆನ್ಸ್ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಆಗಿ ಮುಂದೆ ಹೋಗ್ಬಿಟ್ಟು ನೀವು ಇಲ್ಲಿ ಸೆಟ್ ಇಂಕ್ ಲೆವೆಲ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಇದ್ರ ಮೇಲೆ ನೀವು ಇಲ್ಲಿ ಓಕೆ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಈ ಥರ ಒಂದು ಬಾಕ್ಸ್ ಬರುತ್ತೆ. ನಿಮಗೆ ಕಲರ್ದು ಬ್ಲ್ಯಾಕು, ಯೆಲ್ಲೋ, ಮ್ಯಾಗ್ನೆಟ್ ಈ ಥರ ಕಲರ್ ಬರುತ್ತೆ. ನೀವು ಯಾವ ಕಲರ್ ನಿಮಗೆ ಪ್ರಾಬ್ಲಮ್ ಆಗಿ ಯಾವ ಕಲರ್ ಮೇಲೆ ಟಿಕ್ ಮಾಡ್ಕೋಬೇಕಾಗತ್ತೆ. ಇವಾಗ ನಮ್ದು BK ಅಂತ ತೋರಿಸ್ತಾ ಇತ್ತು. BK ಮೇಲೆ ರೈಟ್ ಕ್ಲಿಕ್